ಕಾಲದ ಗರ್ಭದಲ್ಲಿ ಅಡಗಿರುವ ಮಹಾಕಾವ್ಯದ ಪುಟಗಳನ್ನು ತೆರೆಯೋಣ. ಇದು ಕೇವಲ ಒಂದು ಕಥೆಯಲ್ಲ, ಧರ್ಮ, ಕರ್ಮ ಮತ್ತು ಅನಿವಾರ್ಯತೆಗಳ ನಡುವೆ ಸಿಲುಕಿದ ಜೀವಗಳ ಒಂದು ಅದ್ಭುತ ವಿಶ್ಲೇಷಣೆ. ಸೀತೆಯನ್ನ ರಕ್ಷಿಸುವ ರಾಮನ ಮಹಾನ್ ಪಯಣವನ್ನು ರೂಪಿಸಿದ ಆ ನಿಗೂಢ ಶಾಪಗಳು, ರಕ್ತಸಿಕ್ತ ಮೈತ್ರಿಗಳು ಮತ್ತು ದೈವಿಕ ಘಟನೆಗಳ ಸಂಕೀರ್ಣ ಜಾಲದೊಳಗೆ ಇಂದು ನಾವು ಪ್ರವೇಶಿಸುತ್ತಿದ್ದೇವೆ. ಆ ಕತ್ತಲ ಮತ್ತು ಬೆಳಕಿನ ನಡುವಿನ ಹೋರಾಟದ ಪ್ರತಿ ಹೆಜ್ಜೆಯನ್ನು, ಪ್ರತಿ ನಿಟ್ಟುಸಿರನ್ನು ಅನುಭವಿಸೋಣ. ದಟ್ಟವಾದ ಕಾರ್ಮೋಡಗಳ ನಡುವೆ ಲಂಕೆಯ ಅರಮನೆ. ಅಲ್ಲಿ ಯಾವುದೇ ಪೀಠಿಕೆಯ ಅಗತ್ಯವಿಲ್ಲ, ಏಕೆಂದರೆ ಕಥೆಯ ತೀವ್ರತೆ ಈಗಾಗಲೇ ಉತ್ತುಂಗದಲ್ಲಿದೆ. ಸಾಕ್ಷಾತ್ ರಾಕ್ಷಸರಾಜ ರಾವಣನ ಎದುರು ಸೀತಾಮಾತೆಯ ನಿಲುವು ಬೆಂಕಿಯಷ್ಟೇ ಪ್ರಖರವಾಗಿದೆ. ನನ್ನನ್ನು ಕದ್ದೊಯ್ದ ಕಳ್ಳ ನೀನು ಎಂಬ ಆಗೆಯ ಮಾತುಗಳು ಕೇವಲ ಧಿಕ್ಕಾರವಲ್ಲ, ಅದು ಅಹಂಕಾರದ ಕಿರೀಟವನ್ನು ಧರಿಸಿದ ರಾವಣನ ಅಸ್ತಿತ್ವವನ್ನೇ ನಡುಗಿಸುವಂತಹ ಆತ್ಮವಿಶ್ವಾಸದ ನುಡಿ. ಆಕೆಯನ್ನು ಭೌತಿಕವಾಗಿ ಬಂಧಿಸಿರಬಹುದು, ಆದರೆ ಆಕೆಯ ಆತ್ಮಬಲವನ್ನು ಮುರಿಯಲು ಯಾವ ಬ್ರಹ್ಮಾಂಡದ ಶಕ್ತಿಗೂ ಸಾಧ್ಯವಿಲ್ಲ ಎಂಬುದು ಇಲ್ಲಿ ಸ್ಪಷ್ಟವಾಗಿ ಪ್ರತಿಧ್ವನಿಸುತ್ತಿದೆ. ದೇವಲೋಕದ ರಹಸ್ಯಗಳು, ರಾಕ್ಷಸರ ಮಾಯಾನಗರಿಗಳು ಮತ್ತು ದಟ್ಟವಾದ ಅರಣ್ಯಗಳ ನಡುವೆ ಎಣೆದುಕೊಂಡಿರುವ ಈ ಕಥೆಯನ್ನು ಗ್ರಹಿಸಲು ನಾವು 5 ಪ್ರಮುಖ ಘಟ್ಟಗಳನ್ನು ದಾಟಲಿದ್ದೇವೆ. ಬಂದಿಯಾದವಳ ಶಾಪ, ಬಿದ್ದ ವೀರರ ಹೆಜ್ಜೆಗುರುತುಗಳು, ವಾಯುಪುತ್ರನ ಮೂಲ, ವಾನರ ಸಹೋದರರ ದ್ವೇಷ ಹಾಗೂ ಕೊನೆಯಲ್ಲಿ ಏರ್ಪಡುವ ಭೀಕರ ಮೈತ್ರಿ. ಈ 5 ಮೈಲಿಗಲ್ಲುಗಳು ಮಹಾಕಾವ್ಯದ ದಿಕ್ಕನ್ನೇ ಹೇಗೆ ಬದಲಿಸಿದುವು ಎಂಬುದನ್ನು ನೋಡೋಣ. ಕಥೆಯ ಮೊದಲ ಘಟ್ಟ, ಬಂಗಾರದ ಲಂಕೆಯಲ್ಲಿ ಬಂಧಿಯಾದ ಆಕೆಯ ಮೌನ ಮತ್ತು ಆ ಮೌನದ ಹಿಂದಿರುವ ಒಂದು ಅದೃಶ್ಯ ಶಾಪ. ರಾವಣನ ಅರಮನೆಯ ಹಿಂಭಾಗದಲ್ಲಿರುವ ಕೆಂಪಾದ ಅಶೋಕವನ. ಹಗಲಿರುಳು ಕಾವಲು ಕಾಯುತ್ತಿರುವ ಭೀಕರ ರಾಕ್ಷಸಿಯರ ನಡುವೆ ಸೀತೆಯು ಒಂಟಿಯಾಗಿ ಕುಳಿತಿದ್ದಾಳೆ. ಇಲ್ಲಿ ನಮ್ಮನ್ನು ಕಾಡುವ ಒಂದು ದೊಡ್ಡ ಪ್ರಶ್ನೆ ಎಂದರೆ, ಅಪಾರ ಶಕ್ತಿಯುಳ್ಳ, ತ್ರಿಲೋಕಗಳನ್ನೇ ಗೆದ್ದ ರಾವಣ ಸೀತೆಯನ್ನು ತನ್ನ ಅರಮನೆಗೆ ಒಯ್ಯದೆ ಈ ವನದಲ್ಲಿ ಏಕೆ ಬಂಧಿಸಿಟ್ಟಿದ್ದಾನೆ? ಆಕೆ ಮೇಲೆ ಬಲವಂತ ಮಾಡುವ ಬದಲು ಆಕೆ ತಾನಾಗಿಯೇ ಒಪ್ಪಿಕೊಳ್ಳಿ ಎಂದು ಚಾತಕ ಪಕ್ಷಿಯಂತೆ ಏಕೆ ಕಾಯುತ್ತಿದ್ದಾನೆ? ಆತನ ಈ ಅಸಹಾಯಕತೆಯ ಹಿಂದೆ ಒಂದು ಅಗೋಚರವಾದ ಬೇಡಿ ಇದೆ. ಆ ಬೇಡಿಯೇ ನಳಕೂಬರನ ಘೋರ ಶಾಪ. ಹಿಂದೊಮ್ಮೆ ರಾವಣನು ರಂಭೆ ಎಂಬ ಅಪ್ಸರೆಯ ಮೇಲೆ ತನ್ನ ಕಾಮಾಂಧತೆಯನ್ನು ಪ್ರದರ್ಶಿಸಿದಾಗ ಅವಳ ಪ್ರೇಮಿ ನಳಕೂಬರನ ಕಣ್ಣಿನಿಂದ ಉದುರಿದ ಒಂದು ಹನಿ ಕಣ್ಣೀರು ಬೃಹತ್ ಬಂಡೆಯಂಗೇ ಸೀಳಿತ್ತು. ಅದೇ ನೋವಿನಲ್ಲಿ ಆತ ನೀಡಿದ ಶಾಪ, ಮತ್ಯಾವುದೇ ಮಹಿಳೆಯ ಮೇಲೆ ನೀನು ಬಲವಂತ ಮಾಡಿದರೆ ನಿನ್ನ 10 ತಲೆಗಳು 100 ಚೂರುಗಳಾಗಿ ಒಡೆದುಹೋಗಲಿ. ಈ ಶಾಪವು ಕೇವಲ ಮಾತಲ್ಲ, ಇದು ಮಹಾಕಾವ್ಯವನ್ನು ನಿಯಂತ್ರಿಸುವ ಭೌತಶಾಸ್ತ್ರದ ನಿಯಮ. ಸೀತೆಯು ರಾವಣನಿಂದ ದೈಹಿಕವಾಗಿ ಏಕೆ ಅಷ್ಟು ಸುರಕ್ಷಿತಳಾಗಿದ್ದಾಳೆ ಮತ್ತು ರಾವಣನು ಅಶಕ್ತನಂತೆ ಏಕೆ ಕಾಯುತ್ತಿದ್ದಾನೆ ಎಂಬುದಕ್ಕೆ ಇದೇ ಸಾಕ್ಷಿ. ಅತ್ತ ಲಂಕೆಯಲ್ಲಿ ಸೀತೆಯು ಕಾಯುತ್ತಿದ್ದರೆ, ಇತ್ತ ದಂಡಕಾರಣ್ಯದಲ್ಲಿ ಒಂದು ಭೀಕರ ಹುಡುಕಾಟ ಶುರುವಾಗಿದೆ. ಬಿದ್ದ ವೀರರ ರಕ್ತಸಿಕ್ತ ಹೆಜ್ಜೆ ಗುರುತುಗಳ ಘಟ್ಟವಿದು. ಕಾಡಿನ ನಿಶ್ಶಬ್ದತೆಯನ್ನು ಸೀಳುಕೊಂಡು ರಾಮ ಮತ್ತು ಲಕ್ಷ್ಮಣರು ಹೆಜ್ಜೆ ಹಾಕುತ್ತಿರುವಾಗ ಅವರ ಎದುರು ತೆರೆದುಕೊಳ್ಳುವುದೊಂದು ರಣರಂಗದ ಭೀಕರ ದೃಶ್ಯ. ಮಣ್ಣಿನಲ್ಲಿ ಹುದುಗಿರುವ ಒಡೆದ ಮುತ್ತಿನ ಆಭರಣಗಳು, ಹರಿದ ಚಿನ್ನದ ಕವಚ, ಪುಡಿಯಾದ ಬಾಣಗಳು, ಬೃಹತ್ ಗಾತ್ರದ ಗಿಡುಗನ ರೆಕ್ಕೆಗಳು ಮತ್ತು ಕತ್ತರಿಸಿ ಬಿದ್ದಿರುವ 10 ರಾಕ್ಷಸ ತೋಳುಗಳು. ಆ ಸ್ಥಳದಲ್ಲಿ ನಡೆದ ಆ ಭೀಕರ ಘೋರ ಕಾದಾಟದ ಸ್ವರೂಪವನ್ನು ಈ ಮೌನವಾದ ಅವಶೇಷಗಳು ಕಣ್ಣಿಗೆ ಕಟ್ಟುವಂತೆ ವಿವರಿಸುತ್ತಿವೆ. ಕಾಡಿನ ಗಾಳಿಯಲ್ಲಿ ಇನ್ನೂ ಆ ರಕ್ತದ ವಾಸನೆ ಹಸಿರಾಗಿದೆ. ಆ ರಕ್ತಸಿಕ್ತ ಯುದ್ಧ ಭೂಮಿಯಲ್ಲಿ ಅಡಗಿರುವ ಅತಿ ದೊಡ್ಡ ತ್ಯಾಗವೆಂದರೆ ಗಿಡುಗಗಳ ವಯೋವೃದ್ಧ ರಾಜ ಜಟಾಯುವಿನ ಬಲಿದಾನ. ಸೀತೆಯನ್ನು ರಕ್ಷಿಸುವ ತನ್ನ ವಿಫಲ ಯತ್ನದಲ್ಲಿ ರಾವಣನ ಮಾಯಾರಥವನ್ನು ಎದುರಿಸಿ ಆತ ತನ್ನ ಪ್ರಾಣವನ್ನೇ ಅರ್ಪಿಸುತ್ತಾನೆ. ಆತನ ಉಸಿರು ನಿಲ್ಲುವ ಮುನ್ನ ನೀಡಿದ ಸಂದೇಶವು ಸೀತೆಯ ಅಪಹರಣವನ್ನು ಖಚಿತಪಡಿಸುತ್ತದೆ. ಇದು ರಾಮನ ಶೋಕವನ್ನು ಅಗ್ನಿಯಂತೆ ಉರಿಸಿ ರಾಕ್ಷಸರ ಹಾರಾಟದಿಂದ ಕಲುಷಿತಗೊಂಡ ದಕ್ಷಿಣ ದಿಕ್ಕಿನೆಡೆಗೆ ಮುನ್ನಡೆಯುವಂತೆ ಮಾಡುತ್ತದೆ. ಆ ಸುಟ್ಟ ರಕ್ತಸಿಕ್ತ ಭೂಮಿಯನ್ನು ದಾಟಿ ಬರುವ ರಾಮ ಲಕ್ಷ್ಮಣರಿಗೆ ಸಿಗುವುದು ಪಂಪಾ ಸರೋವರದ ಪ್ರಶಾಂತತೆ. ಮತ್ತಂಗ ಮುನಿಯ ತಪಸ್ಸಿನ ಪ್ರಭಾವದಿಂದ ಕಾಲಘಟ್ಟವನ್ನು ಮೀರಿ ಸದಾ ಹಸಿರಾಗಿರುವ ಪವಿತ್ರ ತಾಣವಿದು. ಇಲ್ಲಿಯೇ ದಶಕಗಳಿಂದ ರಾಮನಿಗಾಗಿ ಕಾಯುತ್ತಿದ್ದ ಶಬರಿಯ ದರ್ಶನವಾಗುತ್ತದೆ. ಶಬರಿಯು ಕೇವಲ ಒಬ್ಬ ಭಕ್ತೆಯಲ್ಲ, ಆಕೆ ಈ ಕಥೆಯ ಒಂದು ಮಹತ್ವದ ಸೇತುವೆ. ರಾಮನ ಮುಂದಿನ ಪಯಣಕ್ಕೆ ಬೆಳಕಾಗಿ ಆತನಿಗೆ ಸಹಾಯ ಮಾಡಬಲ್ಲ ಆ ವಿಶಿಷ್ಟ ವಾನರನನ್ನು ಎಲ್ಲಿ ಹುಡುಕಬೇಕು ಎಂಬ ನಿಖರವಾದ ದಾರಿಯನ್ನು ಆಕೆ ತೋರಿಸಿಕೊಡ್ತಾಳೆ. ಆ ದೈವಿಕ ಮಿತ್ರನನ್ನು ಭೇಟಿಯಾಗುವ ಮುನ್ನ ಕಾಲದ ಚಕ್ರವನ್ನು ಹಿಂದಕ್ಕೆ ತಿರುಗಿಸಿ ಆತನ ಮೂಲವನ್ನು ನಾವು ಅರಿಯಲೇಬೇಕು. ಸೂರ್ಯನನ್ನೇ ಬೆನ್ನಟ್ಟಿದ ವಾಯುಪುತ್ರನ ಕಥೆಯಿದು. ಹನುಮಂತನ ಜನನದ ಕಥೆಯು ಬ್ರಹ್ಮಾಂಡದ ಅತಿ ದೊಡ್ಡ ವಿಸ್ಮಯಗಳಲ್ಲೊಂದು. ವಾಯುದೇವನಿಗೆ ಜನಿಸಿದ್ದ ಈ ಮಗು ಹುಟ್ಟಿದ ಕೆಲವೇ ಕ್ಷಣಗಳಲ್ಲಿ ಉದಯಿಸುತ್ತಿರುವ ಸೂರ್ಯನನ್ನೇ ಹಣ್ಣೆಂದು ಭಾವಿಸಿ ಆಕಾಶಕ್ಕೆ ಜಿಗಿಯುತ್ತಾನೆ.
ಗ್ರಹಣದ ಸಮಯದಲ್ಲಿ ರಾಹುವಿಗೆ ಒದ್ದು ಸ್ವರ್ಗವನ್ನೇ ಬೆಚ್ಚಿ ಬೀಳಿಸುತ್ತಾನೆ. ಕೋಪಗೊಂಡ ಇಂದ್ರನ ವಜ್ರಾಯುಧದಿಂದ ಪೆಟ್ಟು ತಿಂದು ಭೂಮಿಗೆ ಉರುಳುತ್ತಾನೆ. ಮಗನ ಸ್ಥಿತಿ ಕಂಡು ರುಚ್ಚಿಗೆದ್ದ ವಾಯುದೇವನನ್ನು ಸಮಾಧಾನಪಡಿಸಲು ಅಂದೇ ಮಧ್ಯಾಹ್ನದ ಹೊತ್ತಿಗೆ ಬ್ರಹ್ಮನು ಆತನಿಗೆ ಚಿರಂಜೀವಿ ವರವನ್ನು ಕರುಣಿಸುತ್ತಾನೆ. ಕೇವಲ ಒಂದು ಬೆಳಗಿನ ಜಾವದಿಂದ ಮಧ್ಯಾಹ್ನದೊಳಗೆ ಇಡೀ ಸೃಷ್ಟಿಯೇ ಈ ಮಗುವಿಗಾಗಿ ಸ್ತಬ್ಧವಾಗಿತ್ತು. ಹನುಮಂತನು ಕೇವಲ ಶಕ್ತಿಯುತನಾಗಿರಲಿಲ್ಲ, ಆತ ದೈವಿಕತೆಯ ಮೂರ್ತರೂಪ. ತನ್ನ ಇಚ್ಛೆಯಂತೆ ರೂಪವನ್ನು ಬದಲಾಯಿಸುವ ವರ, ಸಾಕ್ಷಾತ್ ನಂದಿನಿಂದಲೇ ಕಲಿತ ಕಾವ್ಯಜ್ಞಾನ ಮತ್ತು ತನ್ನ ನಿಜವಾದ ಒಡೆಯನಿಗೆ ಮಾತ್ರ ಕಾಣಿಸುವಂತಹ ಅದೃಶ್ಯವಾದ ಚಿನ್ನದ ಕಿವಿಯೊಲೆಗಳು ಆತನಲ್ಲಿದ್ದುವು. ಈ ಎಲ್ಲಾ ದೈವಿಕ ಕೊಡುಗೆಗಳು ಮುಂಬರುವ ಧರ್ಮಯುದ್ಧದಲ್ಲಿ ಆತನನ್ನು ಅಪ್ರತಿಮ ಗೂಢಚಾರನನ್ನಾಗಿ ಮತ್ತು ಬ್ರಹ್ಮಾಂಡವೇ ಬೆರಗಾಗುವಂತಹ ಅತ್ಯಂತ ನಿಷ್ಠಾವಂತ ಸೇವಕನನ್ನಾಗಿ ಸಜ್ಜುಗೊಳಿಸಿದ್ದವು. ಆದರೆ ಹನುಮಂತನು ರಾಮನಿಗೆ ಸೀತೆಯನ್ನು ಹುಡುಕಲು ಸಹಾಯ ಮಾಡುವ ಮೊದಲು ರಾಮನು ಹನುಮಂತನ ನೆಚ್ಚಿನ ರಾಜನಿಗೆ ಸಹಾಯ ಮಾಡಬೇಕಾಗಿತ್ತು. ಅದು ವಾನರ ಸಹೋದರರ ನಡುವಿನ ರಕ್ತಸಿಕ್ತ ಸಂಘರ್ಷದ ಕಥೆ. ರಾಮನ ಹಾದಿಯಲ್ಲಿ ಎದುರಾಗುವ ಅತಿ ದೊಡ್ಡ ರಾಜಕೀಯ ಅಡಚಣೆಯನ್ನು ಒಮ್ಮೆ ಗಮನಿಸಿ. ಒಂದು ಕಡೆ ದೈತ್ಯ ಶಕ್ತಿಯುಳ್ಳ ಆದರೆ ಅಹಂಕಾರದ ಉತ್ತುಂಗದಲ್ಲಿರುವ ಕಿಷ್ಕಿಂಧೆಯ ರಾಜ ವಾಳಿ, ಮತ್ತೊಂದು ಕಡೆ ಆತನಿಂದ ಉಚ್ಚಾಟಿತನಾಡಿ ಹೆಂಡತಿಯನ್ನು ಕಳೆದುಕೊಂಡು ಪ್ರಾಣ ಭಯದಿಂದ ಕೇವಲ ಹನುಮಂತನ ಜೊತೆ ಋಷ್ಯಮುಖ ಪರ್ವತದಲ್ಲಿ ಅಡಗಿರುವ ಸುಗ್ರೀವ. ಇಬ್ಬರು ಪ್ರಬಲ ಸಹೋದರರ ನಡುವಿನ ಸೇಡಿನ ಜ್ವಾಲೆಯಲ್ಲಿ ಇಡೀ ರಾಜ್ಯವೇ ಇಬ್ಬಾಗವಾಗಿತ್ತು. ಈ ದ್ವೇಷದ ಬೇರುಗಳು ಒಂದು ಕತ್ತಲ ಗುಹೆಯಲ್ಲಿ ಅಡಗಿವೆ. ಮಾಯಾವಿ ಎಂಬ ರಾಕ್ಷಸನನ್ನು ಬೆನ್ನಟ್ಟಿ ಹೋದ ವಾಳಿಗಾಗಿ ಸುಗ್ರೀವನು ಗುಹೆಯವರೆಗೆ 1 ವರ್ಷ ಕಾಲ ಕಾಯುತ್ತಾನೆ. ಒಳಗೆ ನಿಶ್ಶಬ್ದ ಮತ್ತು ಹರಿದು ಬರುತ್ತಿರುವ ರಕ್ತವನ್ನು ಕಂಡು ತನ್ನ ಅಣ್ಣ ಸತ್ತನೆಂದು ಭಾವಿಸಿ ಭಾರವಾದ ಹೃದಯದಿಂದ ಗುಹೆಯನ್ನು ಮುಚ್ಚುತ್ತಾನೆ. ಆದರೆ ವಿಜಯಶಾಲಿಯಾಗಿ ಮರಳುವ ವಾಳಿ ಸುಗ್ರೀವನು ಉದ್ದೇಶಪೂರ್ವಕವಾಗಿ ದ್ರೋಹ ಮಾಡಿದನೆಂದು ತಪ್ಪಾಗಿ ಭಾವಿಸುತ್ತಾನೆ. ಕೋಪದಿಂದ ಕುರುಡನಾಗಿ ತಮ್ಮ ತಮ್ಮನನ್ನು ಓಡಿಸಿ ಆತನ ಹೆಂಡತಿಯನ್ನು ತನ್ನಲ್ಲೇ ಬಂದಿಯಾಗಿಸಿಕೊಳ್ಳುತ್ತಾನೆ. ಒಂದು ಸಣ್ಣ ತಪ್ಪು ಗ್ರಹಿಕೆ ಒಂದು ಸಾಮ್ರಾಜ್ಯವನ್ನೇ ಸುಟ್ಟು ಹಾಕಿತ್ತು. ಇಲ್ಲಿ ನಾವು ಮತ್ತೊಮ್ಮೆ ಕರ್ಮದ ನಿಗೂಢ ಹಾದಿಯನ್ನು ನೋಡುತ್ತೇವೆ. ದುಂದುಭಿ ಎಂಬ ರಾಕ್ಷಸನ ರಕ್ತಸಿಕ್ತ ಶವವನ್ನು ಎಸೆದು ಮತ್ತಂಗ ಮುನಿಯ ಪವಿತ್ರ ಅರಣ್ಯವನ್ನು ವಾಳಿಯು ಅಪವಿತ್ರಗೊಳಿಸಿದ್ದನು. ಅದಕ್ಕಾಗಿ ಆ ಪರ್ವತವನ್ನು ಪ್ರವೇಶಿಸಿದರೆ ಸಾವು ಖಚಿತ ಎಂಬ ಶಾಪವನ್ನು ಆತ ಪಡೆದಿದ್ದನು. ವಾಳಿಯ ಅಂದಿನ ಅಹಂಕಾರದ ಕೃತ್ಯವೇ ಇಂದು ಸುಗ್ರೀವನಿಗೆ ಋಷ್ಯಮುಖ ಪರ್ವತದಲ್ಲಿ ಏಕೈಕ ಸುರಕ್ಷಿತ ತಾಣವನ್ನು ಒದಗಿಸಿದೆ ಮತ್ತು ಅದೇ ಸ್ಥಳವೇ ಆತನನ್ನು ರಾಮನಿಗೆ ಮುಖಾಮುಖಿಯಾಗುವಂತೆ ಮಾಡುತ್ತದೆ. ಕರ್ಮವು ತನ್ನದೇ ಆದ ಲೆಕ್ಕಾಚಾರವನ್ನು ಇಟ್ಟುಕೊಂಡಿರುತ್ತದೆ. ಇದೆಲ್ಲವೂ ನಮ್ಮನ್ನು ಆ ಒಂದು ನಿರ್ಣಾಯಕ ಕ್ಷಣಕ್ಕೆ ಕರೆತರುತ್ತದೆ. ವನವಾಸದಲ್ಲಿರುವ ವಾನರ ರಾಜ ಮತ್ತು ಕಣ್ಣೀರಿನಲ್ಲಿರುವ ಮಾನವ ರಾಜಕುಮಾರನ ಮಾರ್ಗಗಳು ಅಂತಿಮವಾಗಿ ಒಗ್ಗೂಡುವ ಸಮಯ. ಇದು ಒಂದು ಭೀಕರ ಮೈತ್ರಿಯ ಉದಯ. ಬ್ರಾಹ್ಮಣನ ವೇಷದಲ್ಲಿದ್ದ ಹನುಮಂತನು ತನ್ನ ನಿಜರೂಪವನ್ನು ತೋರಿ ರಾಮ ಲಕ್ಷ್ಮಣರನ್ನು ತನ್ನ ಹೆಗಲ ಮೇಲೆ ಹೊತ್ತು ಬೆಟ್ಟವನ್ನು ಏರುತ್ತಾನೆ. ಅಲ್ಲಿ ಸುಗ್ರೀವನು ಆಕಾಶದಿಂದ ಬಿದ್ದಿದ್ದ ಸೀತೆಯ ಆಭರಣಗಳನ್ನು ರಾಮನಿಗೆ ತೋರಿಸಿದಾಗ ರಾಮನ ಕಣ್ಣೀರು ಕಟ್ಟೆಯೊಡೆಯುತ್ತದೆ. ತಮಗೆ ಅರಿವಿಲ್ಲದಂತೆ ಇಬ್ಬರು ಒಂದೇ ರೀತಿಯ ದುಃಖವನ್ನು ಹೊತ್ತಿದ್ದರು. ತಮ್ಮ ಪ್ರೀತಿಯ ಪತ್ನಿಯರನ್ನು ಕಳೆದುಕೊಂಡಿದ್ದರು. ಆ ಉರಿಯುವ ಅಗ್ನಿಯನ್ನೇ ಸಾಕ್ಷಿಯಾಗಿಟ್ಟುಕೊಂಡು ಒಬ್ಬರ ಕಷ್ಟ ಸುಖಗಳಲ್ಲಿ ಮತ್ತೊಬ್ಬರು ಭಾಗಿಯಾಗುವಂತಹ ಅಜರಾಮರ ಪ್ರತಿಜ್ಞೆಯನ್ನು ಅವರು ಮಾಡುತ್ತಾರೆ. ಆದರೆ ಸುಗ್ರೀವನ ಮನಸ್ಸಿನಲ್ಲಿ ಇನ್ನೂ ವಾಳಿಯ ಬಲದ ಬಗ್ಗೆ ಭಯವಿತ್ತು. ಆ ಸಂಶಯವನ್ನು ದೂರ ಮಾಡಲು ರಾಮನು ತನ್ನ ಬಿಲ್ಲನ್ನು ಎತ್ತಿ ಒಂದೇ ಒಂದು ಚಿನ್ನದ ಲೇಪನದ ಬಾಣವನ್ನು ಬಿಡುತ್ತಾನೆ. ಆ ಬಾಣವು ದೈತ್ಯಾಕಾರದ 7 ಮರಗಳನ್ನು ಒಮ್ಮೆಲೇ ಸೀಳಿಕೊಂಡು ಭೂಮಿಯನ್ನು ಭೇದಿಸಿ ಮತ್ತೆ ರಾಮನ ಬತ್ತಳಿಕೆಯನ್ನೇ ಸೇರುತ್ತದೆ. ಆ ಅದ್ಭುತ ದೃಶ್ಯವು ಸುಗ್ರೀವನಿಗೆ ರಾಮನ ಅಸಾಧಾರಣ ದೈವಿಕ ಶಕ್ತಿಯ ಅರಿವನ್ನು ಮೂಡಿಸುತ್ತದೆ. ಧೈರ್ಯ ತುಂಬಿಕೊಂಡ ಸುಗ್ರೀವನು ವಾಳಿಯನ್ನು ಯುದ್ಧಕ್ಕೆ ಕರೆಯುತ್ತಾನೆ. ನೋಡಲು ಒಂದೇ ರೀತಿ ಇರುವ ಒಂದೇ ರಕ್ತದ ಆ ಇಬ್ಬರು ಸಹೋದರರು ಧೂಳಿಬ್ಬುಸ್ತಾ ಭೀಕರವಾಗಿ ಕಾದಾಡುತ್ತಿದ್ದಾರೆ. ಯಾರು ವಾಳಿ ಯಾರು ಸುಗ್ರೀವ ಎಂದು ತಿಳಿಯದಂತಹ ಗೊಂದಲ. ಆ ಕ್ಷಣದಲ್ಲಿ ಮರಗಳ ಮರೆಯಿಂದ ನಿಶ್ಶಬ್ದವಾಗಿ ಬರುವ ರಾಮನ ಬಾಣವೊಂದು ನೇರವಾಗಿ ವಾಳಿಯ ಎದೆಯನ್ನು ಸೀಳುತ್ತದೆ. ಮೂಲಪಠ್ಯವು ಈ ನಿಗೂಢ ಹತ್ಯೆಯನ್ನು ಯಾವುದೇ ತೀರ್ಪು ನೀಡದೆ ಧರ್ಮಯುದ್ಧದಲ್ಲಿ ಕಠಿಣ ನಿರ್ಧಾರಗಳನ್ನು ಹೇಗೆ ತೆಗೆದುಕೊಳ್ಳಲಾಯಿತು ಎಂಬ ಕಟು ಸತ್ಯವನ್ನು ಮಾತ್ರ ನಮ್ಮ ಮುಂದಿರ್ತದೆ. ಆ ಬಾಣವು ಕೇವಲ ವಾಳಿಯನ್ನು ಕೊಂದಿರಲಿಲ್ಲ, ಅದು ಒಂದು ಕುಟುಂಬವನ್ನು, ಒಬ್ಬ ಅಸಹಾಯಕ ಪತ್ನಿಯ ಹೃದಯವನ್ನು ಛಿದ್ರಗೊಳಿಸಿತ್ತು. ರಕ್ತದ ಮಡುವಿನಲ್ಲಿ ಬಿದ್ದಿರುವ ಪತಿಯನ್ನು ಕಂಡು ಕಂಗೆಟ್ಟ ರಾಣಿ ತಾರಾ ಸಾಕ್ಷಾತ್ ಭಗವಂತನನ್ನೇ ಕಟುವಾಗಿ ಪ್ರಶ್ನಿಸುತ್ತಾಳೆ. ಬೇಟೆಯಾಡಿದ ಪ್ರಾಣಿಯಂತೆ ನನ್ನ ಪತಿಯನ್ನು ಕೊಂದೆರಲ್ಲ, ಈ ಮಾಂಸವನ್ನು ನೀನು ತಿನ್ನುತ್ತೀಯಾ ಎಂಬ ಆಕೆಯ ಪ್ರಶ್ನೆ ಇಡೀ ಬ್ರಹ್ಮಾಂಡವನ್ನೇ ನಡುಗಿಸುವಂತಿತ್ತು. ವಾಳಿಯ ಎದೆಯನ್ನು ಸೀಳಿದ್ದ ಅದೇ ಬಾಣವನ್ನು ಕಿತ್ತು ತಾರಾ ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾಳೆ.
ಇದು ಇಡೀ ಕಥೆಯ ಅತ್ಯಂತ ಶೋಕಭರಿತ ಹೃದಯ ವಿದ್ರಾವಕ ಕ್ಷಣ. ವಾಳೆಯ ಅಂತ್ಯಕ್ರಿಯೆಯ ಮುಕ್ತಾಯದೊಂದಿಗೆ ಸುಗ್ರೀವನು ಮತ್ತೆ ಕಿಷ್ಕಿಂಧೆಯ ಸಿಂಹಾಸನವನ್ನು ಏರುತ್ತಾನೆ. ಒಂದು ಕಡೆ ರಾಜಕೀಯ ಅಡಚಣೆ ನಿವಾರಣೆ ಆಯಿತು, ಆದರೆ ಪ್ರಕೃತಿಯ ಆಟ ಈಗಷ್ಟೇ ಶುರುವಾಗಿತ್ತು. ಭಾರೀ ಮಳೆಗಾಲ ಪ್ರಾರಂಭವಾಗಿ ಇಡೀ ಭೂಮಿಯೇ ಜಲಾವೃತವಾಗುತ್ತದೆ. ಸೀತೆಯನ್ನು ಹುಡುಕುವ ರಾಮನ ತವಕಕ್ಕೆ ಮಳೆಯು ತಾತ್ಕಾಲಿಕ ತಡೆಗೋಡೆಯಾಗುತ್ತದೆ. ಸುರಿಯುವ ಮಳೆಯ ಅಡಿಯಲ್ಲಿ ಪ್ರಕೃತಿಯ ನಿಯಮಕ್ಕೆ ತಲೆಬಾಗಿ ಕಾಯಲೇಬೇಕಾದ ಅನಿವಾರ್ಯತೆ ನಮ್ಮ ನಾಯಕನಿಗೆ ಎದುರಾಗುತ್ತದೆ. ಮಳೆಯೂ ನಿಲ್ಲಬಹುದು, ಆದರೆ ಕೆಲವು ಪ್ರಶ್ನೆಗಳು ಎಂದಿಗೂ ನಿಲ್ಲುವುದಿಲ್ಲ. ಅಪಹರಣಕ್ಕೊಳಗಾದ ತನ್ನ ಪತ್ನಿಯನ್ನು ರಕ್ಷಿಸುವಂತಹ ಒಂದು ಪರಮ ಪವಿತ್ರವಾದ ಧರ್ಮಯುದ್ಧವು ಮರೆಯಿಂದ ನಿಂತು ಒಬ್ಬ ರಾಜನನ್ನು ಹತ್ಯೆ ಮಾಡುವುದನ್ನು ಮತ್ತು ಆತನ ಪತ್ನಿಯ ದುರಂತ ಆತ್ಮಹತ್ಯೆಯನ್ನು ಸಮರ್ಥಿಸುತ್ತದೆಯೇ? ಕರ್ಮದ ಈ ಸಂಕೀರ್ಣ ಹಾದಿಯಲ್ಲಿ ಸರಿಯಾವುದು ತಪ್ಪಾವುದು ಎಂಬ ನಿರ್ಧಾರವನ್ನು ಕಾಲಗರ್ಭಕ್ಕೆ ಬಿಡುತ್ತಾ ಈ ಆಳವಾದ ಚಿಂತನೆಯೊಂದಿಗೆ ನಾವು ಈ ಕಥೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಈ ಪಯಣವು ಮನಸ್ಸಿಗೆ ನಾಟಿದ್ದರೆ ಇಂತಹ ಮತ್ತಷ್ಟು ಅಮರ ಕಥೆಗಳಿಗಾಗಿ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಂಬಲಿಸಿ.